ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವೊಂದು ಜಾಗದಲ್ಲಿ ಬಾಣಂತಿಯರಿಗೆ ಅಂತಾನೆ ಮಾಡೋ ಈ ಸಬ್ಸ್ಗೆ ಸೊಪ್ಪಿನ ಒಂದು ತೊಕ್ಕು ಏನಿದೆಯಲ್ಲ, ಇದನ್ನ ಬಾಣಂತಿಯರಿಗೆ ಅಂತಾನೆ ಮಾಡ್ತಾರೆ. ಆದ್ರೆ ಇದು ಎಲ್ಲರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ, ಯಾಕೆಂದ್ರೆ ಅಷ್ಟೊಂದು ರುಚಿಯಾಗಿರತ್ತೆ. ಇವತ್ತು ಬಾಣಂತಿಯರಿಗೋಸ್ಕರನೇ ಮಾಡೋ ಈ ಸಬ್ಸ್ಗೆ ಸೊಪ್ಪಿನ ತೊಕ್ಕನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್ ಆಗಿ ಒಂದು 5-10 ನಿಮಿಷದೊಳಗಡೆ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಬಾಣಂತಿಯರಿಗೆ ಕೊಡೋದ್ರಿಂದ ಅವ್ರಿಗೆ ಹಾಲು, ಯಾರಿಗೆಲ್ಲ ಮಕ್ಕಳಿಗೆ ಹಾಲು ಬರ್ತಾ ಇರಲ್ಲ ಚೆನ್ನಾಗಿ, ಅವ್ರಿಗೆ ತುಂಬಾ ಚೆನ್ನಾಗಿ ಹಾಲು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸಬ್ಸ್ಗೆ ಸೊಪ್ಪಿನ ತೊಕ್ಕನ್ನ ಮಾಡಿ ಕೊಡ್ತಾರೆ. ನಮಗೂ ಸಹ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು, ಹಾಗಾಗಿ ಈ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಬಾಣಲಿನ ತಗೊಂಡು ಅದರಲ್ಲಿ 1-2 ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. ನಂತರ ಒಂದು 5-6 ಬೆಳ್ಳುಳ್ಳಿನ ಹಾಕೊಂಡು, ನಂತರ 1 ಈರುಳ್ಳಿನ ಈ ತರ ಕಟ್ ಮಾಡ್ಬಿಟ್ಟು ಸೇರಿಸ್ಕೊಡಿ. ಸ್ವಲ್ಪ ದಪ್ಪದಾಗಿನೇ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬಾ ಚಿಕ್ಕದಾಗಿ ಏನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ತರ ಕಟ್ ಮಾಡಿರೋ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ರುಬ್ಬೋದಕ್ಕೋಸ್ಕರ, ಹಾಗಾಗಿ ತುಂಬಾ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಒಂದು 5-6 ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳಿ, ಬಾಣಂತಿಯರಿಗೆ ತುಂಬಾ ಜಾಸ್ತಿ ಖಾರ ಕೂಡ ಕೊಡೋ ಹಾಗಿರಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ. ಒಂದು 5-6 ಕಾಳು ಮೆಣಸನ್ನ ಹಾಕಿದ ನಂತರ ಒಂದು 1/4 ಚಮಚ ಆಗೋಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಆದಷ್ಟು ಬಾಣಂತಿಯರಿಗೆ ಸಬ್ಬಕ್ಕಿ ಸೊಪ್ಪನ್ನ ವಾರದಲ್ಲಿ 3 ಸಲನಾದ್ರೂ ಕೊಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಹಾಲಿನ ಪ್ರಮಾಣ ಕಡಿಮೆ ಇದ್ದವಾಗ ಈ ತರ ಸಬ್ಸ್ಗೆ ಸೊಪ್ಪನ್ನ ಕೊಟ್ಟಿದ್ರಿಂದ ಜಾಸ್ತಿ ಆಗುವಂತ ಚಾನ್ಸಸ್ ತುಂಬಾನೇ ಇರತ್ತೆ. ಹಂಗಾಗಿ ನಮ್ ಕಡೆ ಎಲ್ಲ ಆದಷ್ಟು ಸಬ್ಸ್ಗೆ ಸೊಪ್ಪನ್ನೇ ಕೊಡ್ತಾರೆ. ಯಾಕೆ ಅಂತಂದ್ರೆ ಸಬ್ಸ್ಗೆ ಸೊಪ್ಪು ತುಂಬಾನೇ ಹೀಟ್ ಇರೋದ್ರಿಂದ ಹಾಲು ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನೋಡಿ, ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರುವಂತಹ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ತಣ್ಣಗಾಗ್ಬೇಕಾಗತ್ತೆ. ಸೊ ನೀವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀರಾ ಅದನ್ನೆಲ್ಲ ಎತ್ತಿಟ್ಕೊಂಡಿದ ನಂತರ ಸೇಮ್ ಅದೇ ಬಾಣಲಿನಲ್ಲೇ ಮತ್ತೆ ಒಂದು 2-3 ಚಮಚ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ. ನೀವು ಬೇಕಾದ್ರೆ ನಾನು ಎಲ್ಲೆಲ್ಲಿ ಎಣ್ಣೆನ ಬಳಸಿದೀನಿ ಅಲ್ಲಿ ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಬಳಸ್ಕೊಳ್ಬಹುದು. ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೇದು. 2 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡಿದ ನಂತರ ಒಂದ್ ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡು ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸುಮಾರು ಒಂದು 8-9 ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಕೊಟ್ಬಿಟ್ಟು ಎಣ್ಣೆಗೆ ಹಾಕೊಂಡಿದ್ದೀನಿ. ನಂತರ ಅರ್ಧ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಈರುಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ಈ ಜಾಗದಲ್ಲಿ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಈರುಳ್ಳಿನ ಹಾಕಿದ ನಂತರ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಹಾಗೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ಎರಡು ಕೂಡ ಹಸಿ ವಾಸನೆ ಹೋಗೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಬರೀ ಸಬ್ಸ್ಗೆ ಸೊಪ್ಪನ್ನ ಮಾತ್ರ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಪಾಲಕ್ಕು ಅಥವಾ ದಂಟು ಯಾವ್ದನ್ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬಹುದು ಸೊಪ್ಪಿನ ಜೊತೆಗೆ. ಅದಕ್ಕೂ ಮೊದಲು ನಾನಿಲ್ಲಿ 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಖಾರಕ್ಕೆ ನಾವು ಅಲ್ಲಿ ಸ್ವಲ್ಪನೇ ಖಾರದ ಪುಡಿನ ಹಾಕೊಳ್ಳೋದ್ರಿಂದ ನಾವಿಲ್ಲಿ 2 ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಮೆಣಸಿನ್ಕಾಯಿನೂ ಬೇಡ, ಖಾರ ಜಾಸ್ತಿ ಆಗತ್ತೆ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನು ಸಬ್ಸ್ಗೆ ಸೊಪ್ಪಿನ ಜೊತೆಗೇನೆ ಪಾಲಕ್ ಸೊಪ್ಪು ಕೂಡ ಒಂದ್ ಸ್ವಲ್ಪ ತಗೊಂಡಿದ್ದೀನಿ. ನೀವು ಏನಾದ್ರು ಬೇಡ ಅಂದ್ರೆ ಬರೀ ಸಬ್ಸ್ಗೆ ಸೊಪ್ಪಲ್ಲೇನೆ ಮಾಡೋದು ಇದನ್ನ, ಬಟ್ ನಾನು ಒಂದ್ ಸ್ವಲ್ಪ ಪಾಲಕ್ ಸೊಪ್ಪು ಇದ್ದಿದ್ರಿಂದ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸೊಪ್ಪನ್ನ ಹಾಕಿದ ನಂತರ ನಾವ್ ಈ ತರ ಎಣ್ಣೆನಲ್ಲಿ ಸೊಪ್ಪನ್ನ ಫ್ರೈ ಮಾಡೋದ್ರಿಂದ ಒಂದ್ ಸ್ವಲ್ಪ ಕೂಡ ನಮ್ಗೆ ಸಬ್ಸ್ಗೆ ಸೊಪ್ಪಿಂದು ಘಮ ಏನಿದೆ ಅಲ್ಲ ಅದು ಬರೋದಿಲ್ಲ. ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮ್ಗೆ ನಾರ್ಮಲ್ ಸೊಪ್ಪನ್ನ ತಿಂದಂಗೆನೆ ಅನ್ಸುತ್ತೆ. ಸೊ ಹಾಗಾಗಿ ಆದಷ್ಟು ಚೆನ್ನಾಗಿ ಇದನ್ನ ಎಣ್ಣೆನಲ್ಲಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಇಲ್ಲಿ ಒಂದು ಅರ್ಧ ಕಟ್ ಆಗೋಷ್ಟು ಸಬ್ಸ್ಗೆ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಫಸ್ಟ್ ನಾನು ಎಣ್ಣೆನಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದನ್ನ ಒಂದು ಸ್ವಲ್ಪ ಸೊಪ್ಪು ಬಾಡೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಫ್ರೈ ಮಾಡೋಷ್ಟ್ರಲ್ಲಿ ನಾವ್ ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಈರುಳ್ಳಿ ಬೆಳ್ಳುಳ್ಳಿ, ಅದು ಕೂಡ ತಣ್ಣಗಾಗಿರತ್ತೆ. ಸೊ ಈ ತರ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಡಿ. ನೀವು ಈ ಟೈಮಲ್ಲೇ ಬೇಕಾದ್ರೆ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬಹುದು. ನೋಡಿ, ನಾನು ಎಷ್ಟೊಂದು ಸೊಪ್ಪು ಹಾಕಿದ್ದೆ, ಅದು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪನೇ ಆಗತ್ತೆ. ಇದನ್ನ ಫ್ರೈ ಮಾಡ್ಬಿಟ್ಟು ಒಂದು ಪ್ಲೇಟ್ ನ ಮುಚ್ಬಿಟ್ಟು ಹಾಗೆ ಒಂದು 5 ನಿಮಿಷ ಬಿಟ್ಬಿಡಿ. ಅಷ್ಟರಲ್ಲಿ ನಾವು ತಣ್ಣಗಾಗಿರುವಂತಹ ಈರುಳ್ಳಿನ ಸ್ವಲ್ಪ ಮಸಾಲೆ ಹಾಕಿ ರುಬ್ಕೊಂಡ್ಬಿಡೋಣ. ಇವಾಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂತಾ ಇದ್ದೀನಿ.
ಇದಕ್ಕೇನೆ ನಾವ್ ಇವಾಗ ಕೆಲವೊಂದು ಸ್ಪೈಸಸ್ ನ ಆಡ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಾವಲ್ಲಿ 2 ಮೆಣಸಿನ್ಕಾಯಿ ಕೂಡ ಹಾಕೊಂಡಿದೀವಿ. ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಖಾರದ ಪುಡಿನ ಬಳಸಿ, ತುಂಬಾ ಜಾಸ್ತಿ ಖಾರನ ಕೊಡಂಗಿರಲ್ಲ. ಸೊ ಹಂಗಾಗಿ ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ. ನಂತರ ಇದಕ್ಕೇನೆ ಒಂದು 1/4 ಚಮಚ ಆಗುವಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಕೂಡ ಬಳಸ್ಕೊಳ್ತಾ ಇದ್ದೀನಿ. ಇದು ಪ್ಲೇನ್ ಧನಿಯಾ ಪೌಡರ್. ಇದಕ್ಕೆ ಯಾವುದೇ ರೀತಿ ಬೇರೆ ಇನ್ನೇನನ್ನು ಕೂಡ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿಲ್ಲ. ಇದು ಪ್ಲೇನ್ ಆಗಿರುವಂತಹ ಧನಿಯಾ ಪೌಡರ್. ಇದನ್ನ ಒಂದು 1/2 ಚಮಚ ಆಗುವಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ತೆಂಗಿನಕಾಯಿ ತುರಿ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಮ್ ಕಡೆ ನಾವು ತೆಂಗಿನಕಾಯಿ ತುರಿನ ಹಾಕೊಳ್ತೀವಿ. ನಿಮ್ಗೆ ಏನಾದ್ರೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹಾಕೋದ್ರಿಂದ ಚೆನ್ನಾಗಿರತ್ತೆ, ಮತ್ತೆ ಥಿಕ್ನೆಸ್ ಕೂಡ ಬರತ್ತೆ. ಹಂಗಾಗಿ ಹಾಕೊಂಡಿದ್ದೀನಿ. ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಸೈಜ್ ಅಲ್ಲಿ ಒಂದು ಸ್ಮಾಲ್ ನಿಂಬೆಹಣ್ಣು ಗಾತ್ರದಲ್ಲಿ ನಾನು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ನೋಡ್ಕೊಂಡು ಸೇರ್ಸ್ಕೊಳ್ಳಿ, ಹುಳಿ ಜಾಸ್ತಿ ಆಗ್ಬಾರ್ದು. ಸೊ ಇದನ್ನೆಲ್ಲ ಹಾಕಿದ ನಂತರ ಹಾಗೆ ನೀರ್ ಹಾಕ್ದಿರನೆ ರುಬ್ಕೊಳ್ಳಿ. ಒಂದ್ ಸ್ವಲ್ಪನೇ ನೀರ್ ಹಾಕೊಂಡ್ಬೇಕಾದ್ರೂ ರುಬ್ಕೋಬಹುದು. ಆದ್ರೆ ಜಾಸ್ತಿ ನೀರ್ ಹಾಕಿ ಮಸಾಲೆ ತರ ರುಬ್ಬೋದಕ್ ಹೋಗ್ಬೇಡಿ. 1-2 ಚಮಚ ನೀರನ್ನ ಹಾಕೊಂಡು ಈ ತರ ಚೆನ್ನಾಗಿ ಫೈನ್ ಆಗಿ ರುಬ್ಕೊಳ್ಳಿ. ನಂತರ ಅಷ್ಟರಲ್ಲಿ ಸೊಪ್ಪೆಲ್ಲಾನು ನೀಟಾಗಿ ಬೆಂದಿರತ್ತಲ್ವಾ, ಅದಕ್ಕೆ ಸೇರಿಸ್ಕೊಂಡು ಇದನ್ನ 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಅನ್ಕೋಬಹುದು ಬಾಣಂತಿಯರಿಗೆ ಅಂತಾನೆ ಮಾಡಿದೀರಾ ಅಲ್ವಾ, ನಾವು ಕೂಡ ತಿನ್ಬೋದಾ ಅಂತ. ಖಂಡಿತ ಇದನ್ನ ಯಾರ್ ಬೇಕಿದ್ರು ತಿನ್ಬೋದು. ಬಟ್ ಬಾಣಂತಿಯರಿಗೆ ಕೊಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಇರತ್ತೆ ಅಷ್ಟೇನೆ. ಇವಾಗ ನಾರ್ಮಲ್ ಆಗಿರೋರು ತಿನ್ನೋದಕ್ಕೂ ಬಾಣಂತಿಯರ್ ತಿನ್ನೋದಕ್ಕೂ ತುಂಬಾನೇ ವ್ಯತ್ಯಾಸ ಇರತ್ತಲ್ವಾ. ಸೊ ಹಾಗಾಗಿ ಇದನ್ನ ನೀವು ಯಾರ್ ಬೇಕಿದ್ರು ತಿನ್ಬೋದು. ಹಾಗೆ ಇದು ಬಾಣಂತಿಯರ್ನ ಬಿಟ್ಟು ಬೇರೆ ಎಲ್ರಿಗೂ ತುಂಬಾನೇ ಇಷ್ಟ ಆಗತ್ತೆ. ಯಾಕಂದ್ರೆ ಬಾಣಂತಿಯರ್ಗೆ ಈ ತರದೆಲ್ಲ ಆ ಟೈಮಲ್ಲಿ ಇಷ್ಟ ಆಗಲ್ಲ. ಬಟ್ ಇದು ಎಲ್ಲರಿಗೂ ಇಷ್ಟ ಆಗೋ ಒಂದು ರೆಸಿಪಿ ಅಂತಾನೆ ಹೇಳ್ತೀನಿ ನಾನು. ಸೊ ಇವಾಗ ನೋಡಿ, ನಾನು ಮಸಾಲೆ ಹಾಕಿದ ನಂತರ ಒಂದು 1/4 ಚಮಚ ಆಗುವಷ್ಟು ಉಪ್ಪು, ಹಾಗೇನೆ 1/4 ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಂಡು ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇದು ಇಷ್ಟೇ ಥಿಕ್ನೆಸ್ ಹಾಗೆ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕು ಅಂತ ಅಂದ್ರೆ ನೀವು ಇಷ್ಟಕ್ಕೇನೆ ಸ್ಟಾಪ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಗ್ರೇವಿ ತರ ಇರ್ಲಿ ಅಂತ ಅಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಚೆನ್ನಾಗಿ ನಾವು ಕುದಿಯೋದಕ್ ಬಿಡ್ಬೇಕು. ಸೊ ನಾವ್ ಇವಾಗ ನೀರ್ ಹಾಕಿಲ್ಲ ಅಂತ ಅಂದ್ರೆ ಅದು ಕುದಿದಿರಾನೆ ಹಾಗೆ ತಳ ಹಿಡಿದ್ಬಿಡತ್ತೆ. ಹಂಗಾಗಿ ನಾನು ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಬೇಯೋದಕ್ ಬಿಟ್ಬಿಡಿ. ಇವಾಗ 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ನಾವು ಪ್ಲೇಟ್ ನ ತೆಗೆದು ನೋಡಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರತ್ತೆ. ಹಾಗೇನೆ ಸೊಪ್ಪಿನ ಸ್ಮೆಲ್ಲು ಕೂಡ ಹೋಗಿರತ್ತೆ. ತಿನ್ನೋದಕ್ಕೂ ಚೆನ್ನಾಗಿರತ್ತೆ, ನೋಡೋದಕ್ಕೂ ಚೆನ್ನಾಗಿರತ್ತೆ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿ ಆಗಿದೆ ಸಬ್ಸ್ಗೆ ಸೊಪ್ಪಿನ ತೊಕ್ಕು. ಸೊ ಇದನ್ನ ನೀವು ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ, ಬಿಸಿ ಬಿಸಿ ಅನ್ನದ ಮೇಲೆ ತುಪ್ಪ ಹಾಕೊಂಡು ಯಾವ್ದ್ರ ಜೊತೆಗೆ ಬೇಕಾದ್ರೂ ನೀವು ತಿನ್ಬೋದು. ಸೊ ಇದನ್ನ ಬಾಣಂತಿಯರ್ಗೆ ಬಿಸಿ ಅನ್ನದ ಜೊತೆಗೆ ಕೊಡ್ತಾರೆ ತುಪ್ಪ ಹಾಕ್ಬಿಟ್ಟು. ನೀವು ಯಾವ್ದ್ರ ಜೊತೆಗಾದ್ರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ಆದಷ್ಟು ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಕೆಲವೊಬ್ರು ಬಾಣಂತಿಯರ್ಗೆ ಹಾಲಿನ ಪ್ರಾಬ್ಲಮ್ ತುಂಬಾನೇ ಇರತ್ತೆ. ಅಂತವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆನ ಹಾಕೊಂಡ್ಬಿಡೋಣ. ಇದಕ್ಕೆ ನಾನಿಲ್ಲಿ ಸಾಸಿವೆ, ಎಣ್ಣೆ, ಹಾಗೆ ಬೆಳ್ಳುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕೋದ್ರಿಂದ ಇದ್ರ ರುಚಿ ಇನ್ನೂ ಡಬಲ್ ಆಗತ್ತೆ. ಹಾಗೆ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗ್ ಬರತ್ತೆ. ಹಂಗಾಗಿ ಲಾಸ್ಟ್ ಅಲ್ಲಿ ನೀವು ಒಗ್ಗರಣೆ ಹಾಕೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಿಂಪಲ್ ಒಗ್ಗರಣೆ ಹಾಕೊಳ್ಳಿ. ನೀವು ಬೇಕಾದ್ರೆ ಬರೀ ಎಣ್ಣೆ ಮತ್ತೆ ಸಾಸಿವೆ ಹಾಕಿ ಕೂಡ ಒಗ್ಗರಣೆನ ಮಾಡ್ಕೊಳ್ಬಹುದು. ಸೊ ಒಗ್ಗರಣೆ ಎಲ್ಲ ಹಾಕಿದ ನಂತರ ಇದನ್ನ ಸ್ಟವ್ ಆಫ್ ಮಾಡ್ಬಿಡಿ. ಇಲ್ಲಿಗೆ ಇದು ರೆಡಿ ಆಗಿದೆ. ಸಬ್ಸ್ಗೆ ಸೊಪ್ಪಿನ ತೊಕ್ಕು ಅನ್ನೋದು ಇಲ್ಲಿಗೆ ಕರೆಕ್ಟ್ ಆಗಿ ರೆಡಿ ಆಗಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ. ಹಾಗೇನೆ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೊಸಬ್ರು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.